ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 13ನೇ ಪ್ರಶ್ನೆ. ಶಕ್ತಿ ಎಂದರೇನು? ಸರಿ. ನಾವು ದೈನಂದಿನ ಜೀವನದಲ್ಲಿ ಬಹಳಷ್ಟು ಶಕ್ತಿಯ ರೂಪಗಳನ್ನ ನೋಡ್ತೀವಿ. ಸೌರಶಕ್ತಿ, ಗಾಳಿ ಶಕ್ತಿ, ಜಲಶಕ್ತಿ, ವಿದ್ಯುತ್ ಶಕ್ತಿ, ರಾಸಾಯನಿಕ ಶಕ್ತಿ, ಉಷ್ಣ ಶಕ್ತಿ ಅಲ್ವಾ. ಇದನ್ನೆಲ್ಲ ನಾವು ದೈನಂದಿನ ಜೀವನದಲ್ಲಿ ನೋಡುವಂತಹ ಶಕ್ತಿಯ ರೂಪಗಳು. ಆದರೆ ನಾವು ಶಕ್ತಿ ಅಂತ ವಿಜ್ಞಾನದಲ್ಲಿ ಯಾವುದನ್ನ ನಾವು ಶಕ್ತಿ ಅಂತ ಹೇಳ್ತೀವಿ? ಹಾಗಿದ್ರೆ ಶಕ್ತಿ ಅಂದ್ರೆ ನಾನು ಒಂದು ವಸ್ತುವನ್ನ ಇಲ್ಲಿಂದ ಆ ಕಡೆ ತಳ್ಳಿದ್ದೀನಿ, ಸರಿನಾ? ಅಂದ್ರೆ ನಾನೇನ್ ಮಾಡಿದ್ದೀನಿ, ಅದರ ಮೇಲೆ ಬಲವನ್ನ ಹಾಕಿ ಅದರ ಸ್ಥಾನ ಪಲ್ಲಟಗೊಳಿಸಿದ್ದೀನಿ. ಹಾಗಿದ್ರೆ ನಾನು ಕೆಲಸ ಮಾಡಿದ್ದೀನಿ. ಈ ಕೆಲಸ ಮಾಡ್ಲಿಕ್ಕೆ ನಂದೇನು ಸಾಮರ್ಥ್ಯ ಇದೆ ಅಲ್ಲ, ಅದನ್ನ ಶಕ್ತಿ ಅಂತ ಕರಿತೀವಿ. ಹಾಗಿದ್ರೆ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನ ಶಕ್ತಿ ಎನ್ನುವರು. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯ. ಥ್ಯಾಂಕ್ ಯು.